ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕುರುಬ ನಾಯಕನಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಡ್ತಾರಾ? ಸಿದ್ದರಾಮಯ್ಯಗೆ ಕುರುಬ ಮಂತ್ರದ ಮೂಲಕವೇ ಬಿಜೆಪಿ ಚೆಕ್ಮೇಟ್ ಇಟ್ಟಿರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕುರುಬ ನಾಯಕನಿಗೆ ಬಿಜೆಪಿ ಟಿಕೆಟ್. ಸಿದ್ದರಾಮಯ್ಯಗೆ ಕುರುಬ ಮಂತ್ರದ ಮೂಲಕವೇ ಬಿಜೆಪಿ ಚೆಕ್ಮೇಟ್ ಅನ್ನ ಇಟ್ಟಿದೆ. ಉಪಚುನಾವಣೆ ಬಿಜೆಪಿ ಟಿಕೆಟ್ ಬಡಿದಾಟಕ್ಕೆ ಬಿಗ್ ಟ್ವಿಸ್ಟ್ ಇದೀಗ. ಇನ್ಸೈಟ್ಸ್ ಕೋಚಿಂಗ್ ಅಕಾಡೆಮಿಯ ವಿನಯ್ ಕುಮಾರ್ಗೆ ಗಾಳವನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯ ಕಟ್ಟರ್ ಬೆಂಬಲಿಗರಾಗಿದ್ದ ವಿನಯ್ಗೆ ಬಿಜೆಪಿ ಗಾಳ. ಈ ಬಾರಿ ದಾವಣಗೆರೆ ದಕ್ಷಿಣದಿಂದ ಟಿಕೆಟ್ ನೀಡಲು ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹೈಕಮಾಂಡ್ ಮಟ್ಟದಲ್ಲಿ ವಿನಯ್ಗೆ ಟಿಕೆಟ್ ನೀಡುವ ಬಗ್ಗೆ ಚರ್ಚೆ. ದೆಹಲಿಯಲ್ಲಿ ಬಿಜೆಪಿ ನಾಯಕರಿಂದ ವಿನಯ್ ಜೊತೆ ಸಭೆ. ವಿನಯ್ ಮೂಲಕ ಸಿದ್ದರಾಮಯ್ಯಗೆ ಸವಾಲು ಒಡ್ಡಲು ರಣತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕುರುಬ ನಾಯಕನಿಗೆ ಟಿಕೆಟ್. ಸಿದ್ದರಾಮಯ್ಯಗೆ ಕುರುಬ ಮಂತ್ರದ ಮೂಲಕವೇ ಬಿಜೆಪಿ ಟಕ್ಕರನ್ನ ಕೊಡೋಕೆ ಮುಂದಾಗಿದೆ. ಇನ್ಸೈಟ್ಸ್ ಕೋಚಿಂಗ್ ಅಕಾಡೆಮಿಯ ವಿನಯ್ ಕುಮಾರ್ಗೆ ಗಾಳವನ್ನ ಹಾಕಿದೆ ಬಿಜೆಪಿ. ಸಿದ್ದರಾಮಯ್ಯ ಕಟ್ಟರ್ ಬೆಂಬಲಿಗರಾಗಿದ್ದ ವಿನಯ್ಗೆ ಬಿಜೆಪಿ ಗಾಳ. ಈ ಬಾರಿ ದಾವಣಗೆರೆ ದಕ್ಷಿಣದಿಂದ ಟಿಕೆಟ್ ನೀಡಲು ಬಿಜೆಪಿ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ವಿನಯ್ಗೆ ಟಿಕೆಟ್ ನೀಡುವ ಬಗ್ಗೆ ಚರ್ಚೆ. ದೆಹಲಿಯಲ್ಲಿ ಬಿಜೆಪಿ ನಾಯಕರಿಂದ ವಿನಯ್ ಜೊತೆ ಸಭೆಯನ್ನ ಸಹಿತ. ವಿನಯ್ ಮೂಲಕ ಸಿದ್ದರಾಮಯ್ಯಗೆ ಸವಾಲು ಒಡ್ಡಲು ರಣತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಇದೀಗ ಬೈ ಎಲೆಕ್ಷನ್ ನಡೀತಾ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ನೋಡಿ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಅಲ್ಲಿ ಇರುವಂತ ಅವರ ರಾಜಕೀಯ ಆಗಿರ್ಬೋದು, ಅವ್ರು ಮಾಡಿರುವಂಥ ಒಂದಿಷ್ಟು ಕಾರ್ಯವೈಖರಿಗಳಾಗಿರ್ಬೋದು, ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಯಾಕಂದ್ರೆ ಅಲ್ಲಿ ಶಿವಶಂಕರಪ್ಪ ಅವರ ಒಂದು ಮುಖವನ್ನ ನೋಡಿನೂ ವೋಟ್ಗಳನ್ನ ಹಾಕ್ತಾ ಇತ್ತು ಜನ. ಕಾಂಗ್ರೆಸ್ ಪಕ್ಷ ನೋಡುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಶಾಮನೂರು ಶಿವಶಂಕರಪ್ಪ ಅವರ ವರ್ಚಸ್ ಆ ರೀತಿಯಾಗಿ ಇತ್ತು ದಾವಣಗೆರೆ ಕ್ಷೇತ್ರದಲ್ಲಿ. ಇದೀಗ ಅವರ ನಿಧನದ ಬಳಿಕ ನಡೀತಾ ಇರುವಂತಹ ಈ ಬೈ ಎಲೆಕ್ಷನ್ ಅಲ್ಲಿ ಇದೀಗ ಬಿಜೆಪಿ ಏನ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ? ವಿನಯ್ ಕುಮಾರನ್ನ ಗಾಳ ಹಾಕಿರುವಂಥದ್ದು. ವಿನಯ್ ಕುಮಾರ್ಗೆ ಪಕ್ಷೇತರ ಅಭ್ಯರ್ಥಿಯಾಗಿ 42,000 ಮತಗಳನ್ನ ಪಡೆದಿದ್ರು ವಿನಯ್ ಕುಮಾರ್ ಕಳೆದ ಬಾರಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇದೀಗ ವಿನಯ್ ಕುಮಾರ್ಗೆ ಗಾಳವನ್ನ ಹಾಕಿರುವಂಥದ್ದು. ಹಾಗಾದ್ರೆ ಈ ವಿನಯ್ ಕುಮಾರ್ ಯಾರು ಅಂತ ನಾವಿಲ್ಲಿ ಗಮನಿಸೋದಾದ್ರೆ, ಪಕ್ಷೇತರ ಅಭ್ಯರ್ಥಿಯಾಗಿ 42,000 ಮತ ಪಡೆದಿದ್ದ ವಿನಯ್ ದಾವಣಗೆರೆ ಬಿಜೆಪಿ ಎಲ್ಲ ಬನ ಜಗಳ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರು ಪೈಪೋಟಿ. ಹೀಗಾಗಿ ಹೊರಗಿನ ಅಭ್ಯರ್ಥಿ ವಿನಯ್ಗೆ ಟಿಕೆಟ್ ಕೊಡುವುದು ಬೆಸ್ಟ್ ಅನ್ನುವಂತಹ ಪ್ಲಾನಿಂಗ್ ನಲ್ಲಿರುವಂಥದ್ದು. ನವೋದಯದಲ್ಲಿ ಶಿಕ್ಷಣ ಪಡೆದಿರುವಂತಹ ಯುವಕ, ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪರ ಇದ್ದಂತಹ ವಿನಯ್ ಕಡೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ 42,000 ಮತ ಪಡೆದಿದ್ದಂತಹ ವಿನಯ್ ದಾವಣಗೆರೆ ಬಿಜೆಪಿಯಲ್ಲಿ ಬನ ಜಗಳ ಮುಗಿಯುವ ಲಕ್ಷಣ ಕಾಣಿಸ್ತಿಲ್ಲ. ಹೀಗಾಗಿ ನೋಡಿ, ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರ್ ಇಬ್ಬರ ಮಧ್ಯೆ ಅಲ್ಲಿ ಪೈಪೋಟಿ ನಡೀತಾ ಇರುವಂತದ್ದು. ಇದೇ ಯಾರು ಯಡಿಯೂರಪ್ಪ ಅವರು, BS ಯಡಿಯೂರಪ್ಪ ಅವರು ಒಂದು ರೇಣುಕಾಚಾರ್ಯಗೆ ಟಿಕೆಟ್ ಫಿಕ್ಸ್ ಅನ್ನುವಂತಹ ಒಂದು ಮಾತನ್ನ ಆಡ್ತಾರೆ. ಇದರಿಂದ ಸಾಕಷ್ಟು ಗೊಂದಲಗಳು ಅಲ್ಲಿ ಹುಟ್ಕೊಳ್ತಾವೆ, ಸಾಕಷ್ಟು ಭಿನ್ನಾಭಿಪ್ರಾಯಗಳು ಅಲ್ಲಿ ಶುರುವಾಗುತ್ತೆ. ಇದೇ ವಿಚಾರದಲ್ಲಿ ಹೈಕಮಾಂಡ್ ಸಹಿತ ಯಡಿಯೂರಪ್ಪ ಅವರ ಮೇಲೆ ಬೇಸರವನ್ನ ವ್ಯಕ್ತಪಡಿಸಿರುತ್ತೆ. ಸೊ ಹೀಗಾಗಿ ಇಬ್ಬರು ಬೇಡ ಅಂದ್ರೆ ರೇಣುಕಾಚಾರ್ಯರು ಬೇಡ, ಸಿದ್ದೇಶ್ವರನು ಬೇಡ. ಹೀಗಾಗಿ ಮೂರನೆಯ ವ್ಯಕ್ತಿಗೆ ಗಾಳವನ್ನ ಹಾಕಿರುವಂತದ್ದು. ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ, ವಿನಯ್ ಕುಮಾರ್ ಕಾಂಗ್ರೆಸ್ ಬೆಂಬಲಿಗರು. ಹೀಗಾಗಿ ಕಳೆದ ಬಾರಿಯ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದಂತಹ ಕಾರಣಕ್ಕೆ ಇದೀಗ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತಾರೆ. 42,000 ಮತಗಳನ್ನ ಅಲ್ಲಿ ಪಡೆದುಕೊಳ್ತಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ, ವಿನಯ್ ಕುಮಾರ್ ಸಹಿತ ಕುರುಬ ಸಮುದಾಯದವರು. ಸೊ ಹೀಗಾಗಿ ಎಲ್ಲಾ ರೀತಿಯಾಗಿ ಅಲ್ಲಿ ಅಳೆದು ತೂಗಿ ಇದೀಗ ವಿನಯ್ ಕುಮಾರ್ಗೆ ಗಾಳವನ್ನ ಹಾಕಿದೆ ಬಿಜೆಪಿ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಹಿತ ವಿನಯ್ ಕುಮಾರ್ ಜೊತೆಗೆ ಸಭೆಯನ್ನ ನಡೆಸಿದೆ ಅನ್ನುವಂಥ ಇನ್ಫಾರ್ಮೇಶನ್ ಆಗಿರುವಂಥದ್ದು. ಹಾಗಾದ್ರೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಅಭ್ಯರ್ಥಿ ಯಾರು? ವಿನಯ್ ಕುಮಾರ್ ಆಗ್ತಾರಾ, ಅಥವಾ ಈಗಾಗಲೇ ಏನು ಬಡದಾಟಗಳು ಶುರುವಾಗಿದೆಯೇ ಅದರಲ್ಲಿ ಯಾವ್ದಾದ್ರೂ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರಾ? ಕಾದ್ ನೋಡ್ಬೇಕು.